ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀನ್ ಹೇಳ್ತಾ ಇರೋದಲ್ಲ ನಿಜಾನಾ? 100% ಅತ್ತೆ. ಅಷ್ಟೇ ಅಲ್ಲ, ಕಾವೇರಿನ ಆಕ್ಸಿಡೆಂಟ್ ಮಾಡ್ಸಕ್ ಪ್ರಯತ್ನ ಪಟ್ಟಿದ್ ಪ್ರಬಲನೇ ಅಂತೆ. ಅಯ್ಯೋ ದೇವ್ರೆ, ಏನಪ್ಪ ಇದೆಲ್ಲ? ನಾನು ಏನ್ ನಡಿಬಾರ್ದು ಅನ್ಕೊಂಡಿದ್ನೋ ಅದೇ ನಡೀತಿದ್ಯಲ್ಲ. ಜೊತೆಗೆ ಮಾವನವ್ರ ಆಕ್ಸಿಡೆಂಟ್ಗೂ ಅವನೇ ಕಾರಣ ಅಂತ ಅನುಮಾನ ಇದೆಯಂತತ್ತೆ. ಇಷ್ಟೆಲ್ಲ ವಿಷಯಗಳನ್ನ ಕಾವೇರಿ ಯಾಕೆ ನಮ್ಮಿಂದ ಮುಚ್ಚಿಟ್ಟಿದ್ದಾಳೆ? ವಿಷಯ ಇನ್ನ ಇದೆ ಅತ್ತೆ. ರಾಮ್ ಸರ್ ಹೆಲ್ತ್ ಹಾಳಾಗೋದಕ್ಕೆ ಇದೇ ಕಾರಣ ಅಂತೆ. ಈಗ ಈ ವಿಷಯ ಗೊತ್ತಾಗಿ ರಾಮ್ ಸರ್ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಅತ್ತೆ. ಇನ್ನ ಪ್ರಜ್ಞೆ ಬಂದಿಲ್ಲ. ಬೆಳಗ್ಗೆ ಆಫೀಸ್ಗೆ ಅಂತ ಕಾವೇರಿ ಹೋದ್ಲಲ್ಲ, ಅವಳು ಹೋಗಿರೋದು ಆಫೀಸ್ಗಲ್ಲ, ಆಸ್ಪತ್ರೆಗೆ. ಆ ಪ್ರಬ್ಲಮ್ ಶಿಕ್ಷೆ ಕೊಡಿಸ್ಬೇಕು ಅಂತ ಕಾವೇರಿ ಪ್ರಯತ್ನ ಪಡ್ತಾ ಇದ್ರೆ ಕಾತಿ ಇದೆಲ್ಲ ಸುಳ್ಳು ಅಂತ ವಾದ ಮಾಡಿ ಆ ಪ್ರಬಲನ ಬೇಲ್ ಮುಖಾಂತರ ಆಚೆ ಕರ್ಕೊಂಡ್ ಬಂದಿದ್ದಾಳೆ ಅತ್ತೆ. ಅಷ್ಟೇ ಅಲ್ಲ, ರಾಮ್ ಸರ್ ಸಾಯ್ತಾರೆ ಅಂತ ಗೊತ್ತಾದ್ಮೇಲೂ ಕಾವೇರಿ ಅವ್ರನ್ನ ಹೇಗ್ ಮದ್ವೆ ಆದ್ಲು ಅಂತಾನೆ ಗೊತ್ತಿಲ್ಲ ಅತ್ತೆ. ಇದನ್ನೆಲ್ಲ ಕೇಳಿ ನಿಮ್ಮ ಮನ್ಸಿಗೆ ಎಷ್ಟು ದುಃಖ ಆಗಿದೆ ಅಂತ ನನಗೆ ಗೊತ್ತು. ಅತ್ತವಳು ಬಂದ ತಕ್ಷಣ ಬಿಡಬೇಡಿ. ಯಾಕೆ ಇದನ್ನೆಲ್ಲ ಇಷ್ಟು ದಿನ ಮುಚ್ಚಿಟ್ಟೆ ಅಂತ ಸರಿಯಾಗಿ ಪ್ರಶ್ನೆ ಕೇಳಿ. ಅವಾಗ ನಿಮ್ಮ ದುಃಖಕ್ಕೆ ಸಮಾಧಾನ ಸಿಗ್ಬೋದು. ಅತ್ತೆ, ಕಾವೇರಿ ಬರ್ತಿದ್ದಾಳೆ, ಕೇಳಿ, ಬಿಡಬೇಡಿ. ಅಮ್ಮ, ಏನಾಯ್ತು? ಓ, ಬೇಗ ಬರ್ತೀನಿ ಅಂತ ಹೇಳಿ ಲೇಟ್ ಮಾಡಿಬಿಟ್ಟೆ, ಅದಕ್ಕೆ ಕೋಪನಾ? ಸಾರಿ ಅಮ್ಮ, ತುಂಬ ಕೆಲಸ ಆಯ್ತು. ಪೂರ್ಣಿ, ಇನ್ನು 2 ದಿನ ನಾನು ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ. ಕಾವೇರಿ, ಇನ್ನು ನಮ್ಮ ಹತ್ರ ಎಷ್ಟು ಸುಳ್ಳು ಹೇಳ್ಬೇಕು ಅನ್ಕೊಂಡಿದ್ಯಾ? ಅಮ್ಮ, ಏನ್ ಹೇಳ್ತಿದ್ಯಾ? ನಾವೇನ್ ಹೇಳೋದು? ಹೇಳ್ಬೇಕಾಗಿರೋದು ನೀನು ಕಾವೇರಿ. ನಮ್ಗೆ ಹೇಳ್ದೆ ಇನ್ನು ಎಷ್ಟು ವಿಷಯಗಳನ್ನ ಮುಚ್ಚಿಟ್ಟಿದ್ಯಾ? ಅಲ್ಲ ಪೂರ್ಣಿ, ನೀನ್ ಏನ್ ಹೇಳ್ತಿದ್ಯಾ ಅಂತ ನನ್ಗೊಂದು ಅರ್ಥನೇ ಆಗ್ತಿಲ್ಲ. ಒಂದ್ ಸುಳ್ಳು ಹೇಳಿ ನಿನ್ ಜೀವನನೇ ಹಾಳಾಗೋಯ್ತು. ಇನ್ನು ನಿನಗೆ ಬುದ್ಧಿ ಬಂದಿಲ್ವೇನೆ? ಅಮ್ಮ ಪ್ಲೀಸ್, ಸುತ್ತಿ ಬಳಸಿ ಮಾತಾಡ್ದೆ ನೇರವಾಗಿ ವಿಷಯ ಏನು ಅಂತ ಹೇಳು. ಪ್ರಬಲನ್ನ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದು ಯಾವ ವಿಚಾರಕ್ಕೆ? ರಾಮ್ ಸರ್ಗೆ ವಿಷ ಹಾಕಿದಕ್ಕೆ. ಆಕ್ಸಿಡೆಂಟ್ ಮಾಡಿ ನಿನ್ನ ಕೊಲ್ಲ ಪ್ರಯತ್ನ ಪಟ್ಟಿದ್ದಕ್ಕೆ ತಾನೆ? ಆದ್ರೆ ಆ ಕಾತಿ ಇದನ್ನೆಲ್ಲ ಉಲ್ಟಾ ಮಾಡಿ ತನ್ನ ಗಂಡನಿಗೆ ಬೇಲ್ ಕೊಡ್ಸಿ ಹೊರಗಡೆ ಕರ್ಕೊಂಡ್ ಬಂದ್ಲು. ಇದೆಲ್ಲ ನಿಜ ತಾನೆ? ಇನ್ನು ನಮಗೆ ಗೊತ್ತಾಗದೇ ಇರೋ ವಿಷಯ ಏನಾದ್ರೂ ಇದೆಯಾ? ಹೇಳೆ, ಯಾಕಿದ್ರೆಲ್ಲ ನಮ್ಮಿಂದ ಮುಚ್ಚಿಟ್ಟೆ? ಬಾಯ್ ಬಿಟ್ಟು ಮಾತಾಡು. ಓ, ಎಲ್ಲ ವಿಷಯ ನಿಮಗೆ ಗೊತ್ತಾಗಿದೆ, ಒಳ್ಳೇದೇ ಆಯ್ತು. ಇದನ್ನ ನಿಮ್ಮ ಹತ್ರ ಹೇಳಕ್ಕಾಗದೆ ಒಳಗಡೆನೆ ಬಚ್ಚಿಟ್ಕೊಂಡು ದಿನ ಧರ್ಮ ಸಂಕಟನ ಅನುಭವಿಸ್ತಾ ಇದ್ದೆ. ನನಗೆ ಉಸಿರು ಗಟ್ಟಂಗ ಆಗ್ತಾ ಇತ್ತು. ಈಗ ನನ್ಗೊಂಥರ ಸಮಾಧಾನ ಆಯ್ತು. ಅಮ್ಮ, ಈ ವಿಷಯಗಳನ್ನ ನಿಮ್ಮ ಹತ್ರ ಹೇಳೋದಕ್ಕೆ ನನಗ್ ಧೈರ್ಯ ಸಾಕಾಗ್ತಾ ಇರ್ಲಿಲ್ಲ ಅಮ್ಮ. ಆ ಎದ್ದು ಮಾಡಿದ್ ಒಂದ್ ದುರಂತ ನನ್ನನ್ನ ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಾಕ್ಸ್ಬಿಟ್ಟಿದೆ. ಅದನ್ನ ನನ್ನ ಹೇಗ್ ತಿರುಗಿಸ್ತಾ ಇದೆಯೋ ನಾನು ಹಾಗೆ ತಿರುಗ್ತಾ ಇದ್ದೀನಿ. ನನ್ನ ಹತ್ರ ಬೇರೆ ಆಪ್ಷನ್ನೇ ಇಲ್ಲ ಅಮ್ಮ. ನನಗೇನ್ ಸರಿ ಅನ್ಸತ್ತೋ ನಾನು ಅದನ್ನ ಮಾಡ್ತಾ ಇದ್ದೀನಿ.